ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಕೆಲವರಿಗೆ ಬೇರೆ ಬೇರೆ ವಿಷಯದಲ್ಲಿ ಆಸಕ್ತಿ ಇರುತ್ತೆ, ಆದ್ರೆ ಕಲಿಯಕ್ಕಾಗ್ತಾ ಇರೋದಿಲ್ಲ. ಹಲವಾರು ವಿಷಯನ್ನ ಕಲಿಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಕಲಿಯಕ್ಕಾಗ್ತಾ ಇರೋದಿಲ್ಲ. ಭಾಷೆ ಕಲಿಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಆಗ್ತಾ ಇರೋದಿಲ್ಲ. ಅಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಬಲಗೈ ಕಿರುಬೆರಳು ಉಗುರಿನ ಕೆಳಗಡೆಗೆ ನೀವು ಪರ್ಪಲ್ ಕಲರ್ ಅನ್ನು ಹಚ್ಚಿ. ಯಾಕೆ ನೀವು ಬೇರೆ ಬೇರೆ ವಿಷಯಗಳನ್ನ ಕಲಿಬೇಕು ಅಂತ ಮನಸ್ಸಿನಲ್ಲಿದ್ರು ಕೂಡ ಕಲಿಯಕ್ ಆಗೋದಿಲ್ಲ ಅಂತಂದ್ರೆ, ತಲೆ ಒಳಗಡೆ ಜಾಗ ಇರೋದಿಲ್ಲ. ಬೇರೆ ವಿಷಯಗಳನ್ನ ನಾವು ಗ್ರಾಸ್ಪ್ ಮಾಡ್ಲಿಕ್ಕೆ ತಲೆ ಒಳಗೆ ಜಾಗ ಇರೋದಿಲ್ಲ. ಹಾಗಾಗಿ ನಾವು ಬೇರೆ ವಿಷಯನ ಕಲಿಯಕ್ ಆಗೋದಿಲ್ಲ. ನೀವು ಯಾರೋ ಒಂದು ಸಂಗೀತ ಕಲಿತಾರೆ, ನಿಮ್ಗೂ ಸಂಗೀತ ಕಲ್ತು ಬಿಡ್ಬೇಕು ಅಂತ ಆಸೆ ಆಗುತ್ತೆ, ಆದ್ರೆ ನಿಮ್ಗೆ ಕಲಿಯಕ್ ಆಗೋದಿಲ್ಲ. ಯಾರೋ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾರೆ, ನೀವು ಅಡಿಗೆ ಮಾಡ್ಬೇಕು ಅಂತ ಅನ್ಸುತ್ತೆ. ಈ ತರ ಹಲವಾರು ಕ್ಷೇತ್ರಗಳಲ್ಲಿ ನೀವು ಮಾಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ತಲೆ ಒಳಗೆ ಹೋಗೋದಿಲ್ಲ. ನೀವು ಎಷ್ಟು ಸಲ ಕಲ್ತ್ರೂ ಬರೋದಿಲ್ಲ, ಎಷ್ಟು ಸಲ ಕಲ್ತ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಯಾಕೆಂತಂದ್ರೆ ತಲೆ ಒಳಗಡೆ ಖಾಲಿ ಜಾಗ ಕಡಿಮೆ ಇದೆ. ಆ ವಿಷಯವನ್ನು ಒಳಗೆ ತಗೊಳ್ಬೇಕಲ್ಲ. ಯಾವುದೇ ವಿಷಯವನ್ನು ಒಳಗೆ ತಗೊಳ್ಬೇಕು ಕೂಡ ಮೈಂಡ್ ಖಾಲಿ ಇರ್ಬೇಕು. ಖಾಲಿ ಇರ್ಬೇಕು ಅಂತ ಜಾಗ ಇರ್ಬೇಕು. ಇದು ಮಾಡಿದವಾಗ ನಿಮ್ಗೆ ಮೈಂಡ್ ನಲ್ಲಿ ಆಕಾಶ ತತ್ವ ಜಾಸ್ತಿ ಆದಾಗ ತನಿತಾನೆ ನಿಮ್ಗೆ ಸ್ಪೇಸ್ ಸಿಗುತ್ತಲ್ವಾ, ಖಾಲಿ ಜಾಗ. ನೀವು ಒಂದು ಬಾಟ್ಲಲ್ಲಿ ಏನೋ ಒಂದು ವಸ್ತು ತುಂಬಿರ್ತೇವೆ, ಇಷ್ಟು ದೊಡ್ಡ ಬಾಟ್ಲಲ್ಲಿ ಅದು ಫುಲ್ ಆಗೆಲ್ಲ ತುಂಬಿಟ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಬೇರೆ ಏನಾದ್ರೂ ಹಾಕ್ಲಿಕ್ಕೆ ಬರುತ್ತಾಗಲ್ಲ. ಆ ಒಂದು ಅಲ್ಲಿರೋ ವಸ್ತುವನ್ನ ತೆಗಿಬೇಕು, ನಿಮ್ಮ ಮೈಂಡ್ ಅನ್ನ ಖಾಲಿ ಮಾಡ್ಬೇಕು ಯೋಚನೆಗಳನ್ನ. ಅದು ಸ್ವಲ್ಪ ಕಷ್ಟ ಸಾಧ್ಯ, ಕೆಲವೊಮ್ಮೆ ಆಗೋದಿಲ್ಲ. ಕೆಲವೊಂದು ಯೋಚನೆಗಳು ಇದ್ದೇ ಇರುತ್ತೆ, ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಯೋಚನೆಗಳು ಬೇಕು ಕೂಡ. ಆಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ವಸ್ತುವನ್ನ ನಾವು ಬೇರೆ ಬಾಟ್ಲಿ, ದೊಡ್ಡ ಬಾಟ್ಲಿಗೆ ಹಾಕ್ಬೇಕು. ಆಗ ಅಲ್ಲಿ ಖಾಲಿ ಜಾಗ ಸಿಗುತ್ತೆ, ಅವಾಗ ಇನ್ನೊಂದ್ ಸ್ವಲ್ಪ ತುಂಬಬೇಕು. ಹಾಗೆ ನಮ್ಮ ತಲೆಯಲ್ಲಿ ನಾವು ಖಾಲಿ ಜಾಗವನ್ನ ಸೃಷ್ಟಿ ಮಾಡ್ಬೇಕು. ಹೇಗ್ ಮಾಡ್ತೀರಾ ಅಂತಂದ್ರೆ, ಆಕಾಶ ತತ್ವದ ಕಲರ್ ಹಾಕೊಳ್ಳೋದನ್ನ ಜಾಸ್ತಿ ಆಗುತ್ತೆ. ತುಂಬಾ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅದ್ರ ಎಫೆಕ್ಟ್ನು ನಾನು ಹೇಳ್ತೀನಿ. ನೀವು ಹಾಕ್ತಾವಾಗ ಹಲವಾರು ವಿಷಯಗಳನ್ನ ನಿಮ್ ಕಲೀಲಿಕ್ಕೆ ಆಸಕ್ತಿನೂ ಬರುತ್ತೆ, ಮತ್ತೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ. ಮಕ್ಕಳಿಗೂ ಕೂಡ ಓದ್ಲಿಕ್ಕೆ, ಅವ್ರಿಗೆ ಓದ್ಲಿಕ್ಕೆ ಹೌದು ಇಷ್ಟ ಇದೆ, ಆದ್ರೆ ಏನ್ ಮಾಡಿದ್ರು ತಲೆ ಒಳಗಡೆ ಹೋಗ್ತಾ ಇಲ್ಲ. ಒಂದು ವಿಷಯವನ್ನು ಹೀರ್ಕೊಳಿಕ್ ಆಗ್ತಾ ಇಲ್ಲ, ಅದನ್ನ ತಲೆ ಒಳಗೆ ತಗೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಈ ಪರ್ಪಲ್ ಕಲರ್ ಮಕ್ಕಳಿಗೂ ಕೂಡ ಹಾಕ್ಬೋದು. ಆಗ ಟೀಚರ್ ಹೇಳಿದ್ದಷ್ಟು ಪಾಠ ತಲೆ ಒಳಗಡೆ ಹೋಗುತ್ತೆ, ತಲೆ ಖಾಲಿ ಇರುತ್ತಲ್ಲ. ಕೆಲವು ಮಕ್ಕಳು ತಲೆ ತುಂಬಾ ಓಡ್ತಾ ಇರುತ್ತೆ, ತುಂಬಾ ಕತೆ ಕಟ್ತಾ ಇರುತ್ತೆ, ತುಂಬಾ ಓಡ್ತಾ ಇರುತ್ತೆ. ತಲೆ ಒಳಗೆ ಪಾಠದ ವಿಷಯ ತಲೆ ಒಳಗೆ ಹೋಗ್ಲಿಕ್ಕೆ ಜಾಗ ಇರೋದಿಲ್ಲ. ಕೆಲವೊಂದು ಮಕ್ಕಳು ಕಲ್ಪನಾ ಲೋಕದಲ್ಲೇ ಇರುತ್ತೆ, ಯಾಕೆಂದ್ರೆ ವಾಯುತತ್ವ ಜಾಸ್ತಿ ಇರುತ್ತೆ, ಅವ್ರಿಗೆ ಭ್ರಮಾಲೋಕದಲ್ಲೇ ಇರ್ತಾರೆ, ಓಡ್ತಾ ಇರುತ್ತೆ, ಕಲ್ಪನೆ ಮಾಡ್ತಾರೆ. ಅವಾಗ ನೀವು ಈ ಪರ್ಪಲ್ ಕಲರ್ ಇಲ್ಲಿ ಬ್ರೈನ್ ಜಾಗಕ್ಕೆ, ಯಾಂಗ್ ಬ್ರೈನ್ ಅಂತ ಹೇಳ್ತಾರೆ, ಈ ಜಾಗಕ್ಕೆ ನೀವು ಪರ್ಪಲ್ ಕಲರ್ ಹಾಕಿದ್ರೆ ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಕ್ಕಳು ಪಾಪ ಕೆಲವರಿಗೆ ವಿಷಯವನ್ನ ಹೀರ್ಕೊಳ್ಳುವಂತ ಶಕ್ತಿ ಇಲ್ಲ, ಗ್ರಾಸ್ಪಿಂಗ್ ಪವರ್ ಕಡಿಮೆ ಇದೆ ಅಂತಂದವರಿಗೆ ಇದನ್ನ ಹಾಕ್ಬೋದು. ಇದು ಕೈಗೆ ಹಾಕ್ಬೇಕು ಅಂತಾನೂ ಇಲ್ಲ, ಪೇಪರ್ ಮೇಲೆ ಹಾಕಿ ಅವರು ಮಕ್ಳು ಓದಂತ ಜಾಗದಲ್ಲಿ ಇಡ್ಬೋದು, ಅಥವಾ ಇದನ್ನ ಒಂದು ಪೇಪರ್ ನಲ್ಲಿ ಬರೆದು ಅವ್ರ ಬ್ಯಾಗ್ ನಲ್ಲಿ ಕೂಡ ಇಡ್ಬೋದು, ಅದು ಕೂಡ ಕೆಲಸ ಮಾಡುತ್ತೆ. ಇದು ಮಕ್ಕಳಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ದೊಡ್ಡವರು ಬೇರೆ ಬೇರೆ ವಿಷಯನ ಕಲಿಬೇಕು, ಬೇರೆ ಬೇರೆ ನಾವು ಯಾವ್ದೋ ಒಂದು ಹೊಸ ವಿಷಯವನ್ನ ಕಲಿಯಕ್ ಹೋಗ್ತೀವಿ ಅಂತಂದವ ಇದನ್ನ ನೀವು ಹಾಕ್ಕೊಳ್ಬೋದು. ನೀವು ಯಾವ್ದೋ ಒಂದು ಹೊಸ ಕ್ಲಾಸಿಗೆ ಜಾಯ್ನ್ ಆಗ್ತೀರಾ, ಯಾವುದೋ ಒಂದು ಕಲರ್ ಥೆರಪಿ ಕ್ಲಾಸಿಗೆ ಜಾಯ್ನ್ ಆಗ್ತೀರಾ ಅಂತ ಇಟ್ಕೊಳ್ಳಿ, ಅವಾಗ ಆ ವಿಷಯಗಳು ನಿಮ್ ತಲೆ ಒಳಗಡೆ ಹೋಗ್ಬೇಕಲ್ಲ. ಅವಾಗ ನೀವು ಪರ್ಪಲ್ ಕಲರ್ ಹಾಕೊತ್ಕೊಂಡ್ರೆ ಆರಾಮಾಗಿ ತಲೆ ಒಳಗಡೆ ಹೋಗುತ್ತೆ, ತಲೆಯನ್ನ ಖಾಲಿ ಮಾಡ್ಕೊಂಡಂಗ ಆಗತ್ತೆ. ತಲೆಯನ್ನ ಖಾಲಿ ಮಾಡ್ಕೊಳ್ಳೋಕ್ಕಿಂತ ತಲೆಯಲ್ಲಿ ಜಾಗವನ್ನು ಜಾಸ್ತಿ ಮಾಡ್ಕೊಂಡಂಗ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗತ್ತೆ. ನೋಡಿ, ನಿಮಗೂ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೂ ಮಾಡಿ, ತುಂಬಾ ಎಫೆಕ್ಟಿವ್ ಆಗಿದೆ.
ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಿಮ್ಮ ಏನಾದರೂ ಸಮಸ್ಯೆಗಳಿದ್ರೆ 6366310264 6366310264ಗೆ ನೀವು ಮೆಸೇಜ್ ಮಾಡಬಹುದು. ಇದಕ್ಕೆ ಮೆಸೇಜ್ ಮಾಡಿದ್ರೆ ನಾನು ಉತ್ತರ ಕೊಡ್ತೀನಿ ಮತ್ತು ಇದಕ್ಕೆ ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತೀನಿ. ಸಹಕರಿಸಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.